ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕ ಅಕಾಡೆಮಿ. ತುಂಬ ಜನಕ್ಕೆ PGCET ಅಪ್ಲಿಕೇಶನ್ ಹಾಕೋಕ್ಕೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದ್ವು. ಫಸ್ಟ್ ಕನ್ಫ್ಯೂಷನು QE ಅಂದರೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಕಾರ್ಡ್ ಅಂತ ಕೇಳಿದ್ದಾರೆ. ಅಲ್ಲಿ ಯಾವುದನ್ನು ನಾವು ಸರ್ಟಿಫಿಕೇಟ್ ಹಾಕಬೇಕು ಅಂತ ಫಸ್ಟ್ ಡೌಟ್ ಇತ್ತು. ಸೆಕೆಂಡು, ನಾವು ಯಾವ್ಯಾವ ಇಯರ್ ಸ್ಟಡಿ ಸರ್ಟಿಫಿಕೇಟ್ ಹಾಕಬೇಕು, 1 to 12 ಒಳಗಡೆ ಯಾವ್ಯಾವ ಇಯರ್ ಸ್ಟಡಿ ಸರ್ಟಿಫಿಕೇಟ್ ಹಾಕಬೇಕು ಅಂತ ಡೌಟ್ ಇತ್ತು. ಥರ್ಡ್ ಒನ್ ಈಸ್, ಈ ಸತಿ ಎಕ್ಸಾಮಿನೇಷನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತಾ ಅಥವಾ OMR ಬೇಸ್ಡ್ ಇರುತ್ತಾ, ಅಂದರೆ CBT ಮೋಡಲ್ಲಿ ಇರುತ್ತಾ OMR ಆಫ್ಲೈನಲ್ಲಿ ಇರುತ್ತಾ ಅಂತ ಡೌಟ್ಸ್ ಇತ್ತು. ಫೋರ್ತ್ ಒನ್ ಈಸ್ ವೆದರ್ ಈ ಸತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಫ್ಲೈನಲ್ಲಾಗುತ್ತಾ ಆನ್ಲೈನಲ್ಲಾಗುತ್ತಾ, ಇದು ಕೂಡ ಡೌಟ್ಸ್ ಇತ್ತು. ಸೊ ಈ ಕೆಲವೊಂದು ಡೌಟ್ಸ್ನ ನಾನು ಕೇಳೋಕ್ಕೋಸ್ಕರ ಕಾಲ್ ಮಾಡಿದ್ದೆ. ಇವತ್ತು ತುಂಬ ಕಾಲ್ ಮಾಡಿದ್ದೆ, 2-3 ದಿನದಿಂದ ಕನೆಕ್ಟ್ ಆಗಿರಲಿಲ್ಲ. ಕೊನೆಗೆ ಇವತ್ತು ಕನೆಕ್ಟ್ ಆಯಿತು. ಸೊ ಅವ್ರ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಐ ಕಾಂಟ್ ಸೇ ಇಟ್ ಈಸ್ ಅಥೆಂಟಿಕೇಟೆಡ್ ಅಂತ ಹೇಳೋದಿಲ್ಲ, ಬಟ್ ಮೋಸ್ಟ್ಲಿ 99% ಇದೇ ರೀತಿ ಆಗಬಹುದು. ಬಿಕಾಸ್ ಅವರು ಕಾಲ್ ಸೆಂಟರ್ ಆಗಿರೋದ್ರಿಂದ ಇದೇ ರೀತಿ ಆಗಬಹುದು ಅಂತ ಅಂದ್ಕೊಂಡು ಅದನ್ನು ರೆಕಾರ್ಡ್ ಮಾಡಿಕೊಂಡು ಕೂಡ ನಿಮಗೆ ಇಲ್ಲಿ ತೋರಿಸ್ತೀನಿ. ನಾನು ಅದನ್ನು ಕೇಳ್ರಿ. ಅದಾದಮೇಲೆ ಅದ್ರ ರಿಲೇಟೆಡ್ ಆಗಿ ಮತ್ತೇನೋ ಕ್ಲಾರಿಫಿಕೇಶನ್ ಇದ್ದರೆ ಐ ವಿಲ್ ಗಿವ್ ಯು ದ್ಯಾಟ್. ಹಲೋ ಸರ್, ನಮಸ್ತೆ ಸರ್. PGCET ರಿಲೇಟೆಡ್ ಕೆಲವು ಅಪ್ಲಿಕೇಶನ್ ರಿಲೇಟೆಡ್ ಕೆಲವು ಡೌಟ್ಸ್ ಇತ್ತು ಸರ್. ಅದು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಸ್ಟಡಿ ಸರ್ಟಿಫಿಕೇಟ್ ಹಾಕಬೇಕು ಅಂತಲ್ಲ, ಯಾವ ಸ್ಟಡಿ ಸರ್ಟಿಫಿಕೇಟ್, ಯಾವ ಮಾರ್ಕ್ಸ್ ಕಾರ್ಡ್ ಹಾಕಬೇಕು ಸರ್ ಅಲ್ಲಿ ಕ್ವಾಲಿಫೈ ಎಕ್ಸಾಮ್? PGCET ಅಪ್ಲಿಕೇಶನ್ ಹಾಕುವಾಗ ಕ್ವಾಲಿಫೈಯಿಂಗ್ ಎಕ್ಸಾಮ್ ಸರ್ಟಿಫಿಕೇಟ್ ಹಾಕಬೇಕು ಅಂತ ಮೆನ್ಷನ್ ಮಾಡಿದಿರಾ. ಸೊ ಯಾವ ಸರ್ಟಿಫಿಕೇಟ್ ಹಾಕಬೇಕು ಅಂತ ಸ್ಟೂಡೆಂಟ್ಸ್ ಹೇಳ್ತಿದ್ರು. ಸರ್ ಡಿಗ್ರಿ ಮಾರ್ಕ್ಸ್ ಇನ್ನು 5th ಸೆಮಿಸ್ಟರ್ ಎಕ್ಸಾಮ್ ಹೋಗಿಲ್ಲ, 6th ಸೆಮಿಸ್ಟರ್ ಎಕ್ಸಾಮ್ ಹೋಗಿಲ್ಲ ಸರ್. ಯಾವ್ದಿದ್ರೆ ಹಾಕ್ಬೇಕು. ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ಓಕೆ ಓಕೆ ಸರ್. ಇನ್ನೊಂದು ಸ್ಟಡಿ ಸರ್ಟಿಫಿಕೇಟ್ 1 to 12 ಒಳಗಡೆ 7 ವರ್ಷಕ್ಕೆ ಹಾಕ್ಬೇಕು. ಅದ್ರೊಳಗಡೆ ಇನ್ಕ್ಲೂಡಿಂಗ್ 10th and 12th ಅಂತ ಇದೆ. ಯಾವ್ದಾದ್ರು ಸ್ಟಡಿ ಸರ್ಟಿಫಿಕೇಟ್ ಸ್ಟಡಿ ಸರ್ಟಿಫಿಕೇಟ್ 1 to 12 ಒಳಗಡೆ ಸ್ಟಡಿ ಸರ್ಟಿಫಿಕೇಟ್ ಹಾಕ್ಬೇಕು ಅಂತ ಮೆನ್ಷನ್ ಮಾಡಿದಿರಾ. ಯಾವ್ದಾದ್ರು 7 ವರ್ಷದ ಹಾಕ್ಬೇಕಾ, ಅದ್ರೊಳಗಡೆ ಇನ್ಕ್ಲೂಡಿಂಗ್ 10th and 12th ಅಂತ ಇದೆ. 7 ವರ್ಷದ 1ನೇ ಕ್ಲಾಸಿಂದ 12ನೇ ಕ್ಲಾಸ್ ವರೆಗೂ 7 ವರ್ಷದ ಯಾವ್ದಾರ ನಡೆಯುತ್ತಲ್ಲ. ಓಕೆ. ಅಂದ್ರೆ ಈ ಸತಿ ಆನ್ಲೈನ್ ವೆರಿಫಿಕೇಶನ್ ಆಗುತ್ತೆ ಸರ್ ಡಾಕ್ಯುಮೆಂಟ್ಸ್? ಆನ್ಲೈನ್ ವೆರಿಫಿಕೇಶನ್ ಅಂದ್ರೆ ಈ ಸತಿ ಡಾಕ್ಯುಮೆಂಟ್ಸ್ ಎಲ್ಲ ಆನ್ಲೈನ್ ವೆರಿಫಿಕೇಶನ್ ಆಗುತ್ತೆ ಸರ್? ಹೌದು ಸರ್, ಅದು ತಿಳಿಸ್ತೀವಿ ಸರ್. ಆನ್ಲೈನ್ ಆಫ್ಲೈನ್ ಇನ್ನೂ ಗೊತ್ತಿಲ್ಲ, ತಿಳಿಸ್ತೀವಿ ಅಲ್ಲ. ಲಾಸ್ಟ್ ಕ್ಲಾರಿಫಿಕೇಶನ್ ಸೊ ಅದೇ CBT ಮೋಡ್ ಅಂತ ಹೇಳಿದ್ರು, ಬಟ್ ಬ್ರೋಷರ್ ಒಳಗಡೆ OMR ಅಂತ ಮೆನ್ಷನ್ ಮಾಡಿದ್ರೆ ಯಾವ ಮೋಡ್ ಆಫ್ ಎಕ್ಸಾಮಿನೇಷನ್ ಅಂತ ಇರುತ್ತೆ? ಕೇಳಿಸ್ತಾರ ಸರ್ ನೀವು ಹೇಳಿದ್ದು? CBT ಮೋಡ್ ಅಂತ ಸಿಲೆಬಸ್ ಒಳಗಡೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕೊಟ್ಟಿದ್ದು, ಬಟ್ ಬ್ರೋಷರ್ ಒಳಗಡೆ PGCET ಬ್ರೋಷರ್ ಒಳಗಡೆ OMR ಅಂತ ಕೊಟ್ಟಿದ್ದೀರಾ? OMR ಅಂತ ಆದ್ರೆ ಯಾವ ಮೋಡ್ ಆಫ್ ಎಕ್ಸಾಮ್ ನಡೆಸ್ತೀರಾ ಅಂತ ಏನು ಕ್ಲಾರಿಫಿಕೇಶನ್ ಇರೋದು? OMR ಗೆ ಇರೋದು ಮಾರ್ಕ್ಸ್. ಈ ಸತಿ CBT ಇಲ್ವಾ ಸರ್? ಏನ್ ಸರ್? ಈ ಸತಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇಲ್ವಾ? ಕಂಪ್ಯೂಟರ್ ಬೇಸ್ಡ್ ಅಲ್ಲ ಸರ್, ಆಫ್ಲೈನ್. ಅದು ಆಫ್ಲೈನ್ ಇರುತ್ತೆ. ಅಂದ್ರೆ ಎಕ್ಸಾಮ್ ಆಫ್ಲೈನ್ ಇರುತ್ತಾ? ಹೌದು. ಹೌದಾ? ಓಕೆ ಓಕೆ, ಥ್ಯಾಂಕ್ ಯು. ಫೈನ್. ಸೊ ಇಷ್ಟು ಅವ್ರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದು ಇನ್ನೊಂದು ಸತಿ ಹೇಳ್ತೀನಿ ನಾನು. QE ಮಾರ್ಕ್ಸ್ ಕಾರ್ಡ್ ಅಂದರೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಕಾರ್ಡ್ ಹಾಕಬೇಕಂದ್ರೆ ನಿಮ್ಮ 1 to 6th ಸೆಮಿಸ್ಟರ್ ಎಕ್ಸಾಮಿನೇಷನ್ ಇರುವಂತಹ ಮಾರ್ಕ್ಸ್ ಕಾರ್ಡ್ ಯಾವ್ಯಾವುದಲ್ಲ ಅದನ್ನೆಲ್ಲ ಒಂದು PDF ಮಾಡಿ ಹಾಕಿ. ಇನ್ ಕೇಸ್ ಯಾರ್ಯಾರ ಕಡೆ ಮಾರ್ಕ್ಸ್ ಕಾರ್ಡ್ ಇರೋದಿಲ್ವಲ್ಲ, ಯಾವ ಮಾರ್ಕ್ಸ್ ಕಾರ್ಡ್ ಇರ್ತಾವಲ್ಲ ಅದನ್ನೆಲ್ಲ ಸೇರಿಸ್ಬಿಟ್ಟು ಒಂದು PDF ಮಾಡಿ ಅಪ್ಲೋಡ್ ಮಾಡಿ. ಕೆಲವೊಂದು ಯೂನಿವರ್ಸಿಟಿ ಒಳಗಡೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ. ಸೊ ನೀವೇನು ಮಾಡಬೇಕು, ನಿಮ್ಮದು ಕಂಪ್ಯೂಟರ್ ಕಾಪಿ ಇರುತ್ತಲ್ಲ ಅದನ್ನು ಇಟ್ಕೊಂಡಿರ್ತಾರ, ಅದನ್ನು ಪ್ರಿನ್ಸಿಪಾಲಿಂದ ಸಿಗ್ನೇಚರ್ ಮಾಡಿಸಿ ಸೀಲ್ ಹಾಕಿಬಿಟ್ಟು ಅದನ್ನು ಫೋಟೋ ತೆಗೆದು ಅದನ್ನೊಂದು ಎಲ್ಲ ಮಾರ್ಕ್ಸ್ ಕಾರ್ಡ್ 1 to 6th ಅಥವಾ 1 to 4th ಸೆಮಿಸ್ಟರ್ ಎಲ್ಲಿವರೆಗೂ ಮಾರ್ಕ್ಸ್ ಕಾರ್ಡ್ ಸಿಕ್ಕಿದೆಯಲ್ಲ ಅಲ್ಲಿವರೆಗೂ ಅದನ್ನೆಲ್ಲ ತೊಗೊಂಡು ಅದನ್ನೊಂದು PDF ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿ. ದಟ್ ಈಸ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಸರ್ಟಿಫಿಕೇಟ್ ಆಗುತ್ತೆ. ನೆಕ್ಸ್ಟು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬಗ್ಗೆ ಕೇಳಿದಾಗ ಅವರು ಆಫ್ಲೈನ್ ಆಗ್ಬೋದು ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಕೂಡ ನನಗನ್ಸಿದ ಮಟ್ಟಿಗೆ ಅವ್ರಿಗೂ ಕೂಡ ಕ್ಲಾರಿಟಿ ಇಲ್ಲ, ಅದು ಆಫ್ಲೈನ್ ಆಗುತ್ತೋ ಆನ್ಲೈನ್ ಆಗುತ್ತೋ ಅಲ್ಲ. ಆ ಇಂಟರ್ಫೇಸ್ ಕೂಡ ಅವ್ರು ರೆಡಿ ಮಾಡಿಲ್ಲ ಅಂತ ನಾನು ಅನ್ಕೋತೀನಿ. ಅದು ಆಫ್ಲೈನ್ ಆಗ್ಬೋದು, ಆನ್ಲೈನ್ ಆಗ್ಬೋದು, ಯಾವುದೇ ಇರಲಿ, ಯು ಜಸ್ಟ್ ಗೆಟ್ ರೆಡಿ ವಿತ್ ದ್ಯಾಟ್. ನೆಕ್ಸ್ಟು ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ಕೇಳಿದೆ ನಾನು. ಅದರೊಳಗಡೆ 1 to 12 ಒಳಗಡೆ 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಯಾವುದಾದ್ರೂ 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಹಾಕ್ರಿ. ಹಾಕುವಾಗ BEO ಸಿಗ್ನೇಚರ್, ಬ್ಲಾಕ್ ಎಜುಕೇಷನಲ್ ಆಫೀಸರ್ ಸಿಗ್ನೇಚರ್ನ ಹಾಕ್ಸ್ಬಿಟ್ಟು ಅಲ್ಲಿ ಏನು ಮಾಡಬೇಕು, ಅಪ್ಲೋಡ್ನ ಮಾಡಬೇಕು. 1 to 10th ಒಳಗಡೆ ಸ್ಟಡಿ ಸರ್ಟಿಫಿಕೇಟ್ ಇದ್ದರೆ ಅದಕ್ಕೆ BEO ಸಿಗ್ನೇಚರ್ ಮಾಡಿಸ್ರಿ. 11th ಮತ್ತು 12th ಇತ್ತಂದರೆ ಅದಕ್ಕೆ DDPU ಸಿಗ್ನೇಚರ್ ಮಾಡಿಸ್ರಿ. ಸೊ ದ್ಯಾಟ್ ಈಸ್ ಮ್ಯಾಂಡೇಟರಿ, ಪ್ಲೀಸ್ ಡೂ ದ್ಯಾಟ್.
ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ವೆದರ್ ಇಟ್ ಇಸ್ ಆಫ್ಲೈನ್ ಅಥವಾ ಆನ್ಲೈನ್ ಅಂತ ಕೇಳಿದಾಗ ಮೋಸ್ಟ್ಲಿ ಅವ್ರಿಗೂ ಕೂಡ ಕ್ಲಾರಿಟಿ ಇಲ್ಲ ಆಫ್ಲೈನ್ ಆಗುತ್ತೋ ಆನ್ಲೈನ್ ಆಗುತ್ತೋ ಅಂತ ಗೊತ್ತಿಲ್ಲ. ಬಿಕಾಸ್ ಲಾಸ್ಟ್ ವರ್ಷ ಪ್ರೀವಿಯಸ್ 2023ಗೆ ಅದು ಆನ್ಲೈನಲ್ಲಿ ಆಗಿತ್ತು ಕ್ಲಾಸ್ ಎದವ್ರಿಗೆ, ಅಂದರೆ ಕರ್ನಾಟಕ ಸ್ಟೂಡೆಂಟ್ಸ್ಗೆ. ಕ್ಲಾಸ್ ಬಿ ಟು ಕ್ಲಾಸ್ ವೈ ಅಥವಾ ನಾನ್ ಕರ್ನಾಟಕ ಸ್ಟೂಡೆಂಟ್ಗೆ ಆಫ್ಲೈನಲ್ಲಾಗಿತ್ತು, ಉಳಿದವರಿಗೆಲ್ಲ ಆನ್ಲೈನಲ್ಲಾಗಿತ್ತು. ಸೊ ಅದನ್ನು ಕೂಡ ಕ್ಲಾರಿಫಿಕೇಷನ್ ಇಲ್ಲ. ಸೊ ಅವ್ರು ಕ್ಲಾರಿಫಿಕೇಷನ್ ಕೊಡ್ತಾರೆ, ಒಂದು ಹೊಸ ನೋಟಿಫಿಕೇಶನ್ ಬಿಟ್ಟು ಕ್ಲಾರಿಫಿಕೇಷನ್ ಕೊಡ್ತಾರೆ. ಬಟ್ ನಿಮಗೆ ಅರ್ಜೆಂಟಾಗಿ ಬೇಕಾಗಿರೋದೇನಪ್ಪ QE ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಕಾರ್ಡ್ ಯಾವ್ದು ಹಾಕಬೇಕು ಅಂತ ನಿಮ್ಗೆ ತುಂಬ ಜನಕ್ಕೆ ಡೌಟ್ ಇತ್ತು, ಅದಕ್ಕೋಸ್ಕರ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಇನ್ನೊಂದು ಸತಿ ಹೇಳ್ತೀನಿ, ಡಿಗ್ರಿ ಮಾರ್ಕ್ಸ್ ಕಾರ್ಡ್ನ ನೀವು ಅಲ್ಲಿ ಹಾಕಬೇಕು. ಯಾರ ಹತ್ರ 1 to 5th ಸೆಮಿಸ್ಟರ್ವರೆಗೂ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇದೆ ಅದನ್ನೆಲ್ಲ ಜೆರಾಕ್ಸ್, ಅದನ್ನೆಲ್ಲ ಫೋಟೋದ ಕಾಪಿ ತೆಗೆದು ಒಂದು PDF ಮಾಡಿ ಅಪ್ಲೋಡ್ ಮಾಡಿ. ಯಾರ ಹತ್ರ ಆ ಒಂದು ಮಾರ್ಕ್ಸ್ ಕಾರ್ಡ್ ಇಲ್ಲ, ಕಂಪ್ಯೂಟರ್ ಕಾಪಿ ಇರುತ್ತಲ್ಲ ಅದಕ್ಕೆ ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡಿಸಿ ನಿಮ್ಮ ಕಾಲೇಜ್ ಸೀಲ್ ಹಾಕಿ ಅದನ್ನು ಒಂದು PDF ಮಾಡಿ, ಎಲ್ಲ ಮಾರ್ಕ್ಸ್ ಕಾರ್ಡ್ PDF ಮಾಡಿ ಅಪ್ಲೋಡ್ ಮಾಡಿ. ಸೊ ಇಷ್ಟಂತೂ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಐ ಹೋಪ್ ಇದೆಲ್ಲ ಕೂಡ ಅರ್ಥ ಆಯ್ತು ಅನ್ಕೋತೀನಿ. ಸೊ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿರಿ ವಿಡಿಯೋ ಕೆಳಗಡೆ. ಸೊ ಅದನ್ನು ಕೂಡ ಕ್ಲಾರಿಫಿಕೇಶನ್ ನಾನು ಮಾಡಿಕೊಡ್ತೀನಿ. ಸೊ ಒಂದು ಡೀಟೇಲ್ಡ್ ಪ್ರೊಸೆಸ್ ಅಂದರೆ ಅಪ್ಲಿಕೇಶನ್ ಫುಲ್ ಪ್ರೊಸೆಸ್, ಅದು ಅಪ್ಲಿಕೇಶನ್ ಹಾಕೋದು ಹೆಂಗೆ ಫುಲ್ ಪ್ರೊಸೆಸ್ ವಿಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಇವತ್ತು ಸಾಧ್ಯ ಇವತ್ತು ನಾನು ಮಾಡಿಕೊಡ್ತೀನಿ. ಸೊ ಸ್ಟಾರ್ಟಿಂಗ್ ಫ್ರಮ್ ರಿಜಿಸ್ಟ್ರೇಷನಿಂದ ಹಿಡಿದು ಅಂಟಿಲ್ ಪೇಮೆಂಟ್ವರೆಗೂ ಹೆಂಗೆ ಮಾಡಬೇಕು, ಆ ಡೀಟೇಲ್ಸ್ ಏನೇನು ಬೇಕಾಗುತ್ತೆ ಅಂತ ಎಲ್ಲನೂ ಕೂಡ ವಿಡಿಯೋ ಮಾಡಂತ ಹೇಳಿದ್ರು. ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ತುಂಬ ಜನಕ್ಕೆ ಇನ್ನೂ ಡೌಟ್ಸ್ ಇದ್ದಾವೆ ಹೆಂಗೆ ಹಾಕೋದು ಅಂತ. ಅದ್ರ ರಿಲೇಟೆಡ್ ವೀಡಿಯೋಸ್ ಕೂಡ ನಾನು ಇವತ್ತು ಸಾಯಂಕಾಲ ಮಾಡಿ ಹಾಕ್ತೀನಿ. ರೈಟ್. ಸೊ ಚಾನಲ್ ಯಾರ್ಯಾರು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಟ್ಟು, ಚಾನಲ್ ಇನ್ನೂ ಯಾರ್ಯಾರು ಮಾಡ್ತಿಲ್ಲ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಯಾರ್ಯಾರಿಗೆ ಸಿಕ್ಕಿದೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ, ದೋಸ್ ಆರ್ ಪ್ರಿಪೇರಿಂಗ್ ಫಾರ್ BGCET ಅಪ್ಲಿಕೇಶನ್ ಹಾಕ್ಬೇಕಂದ್ರೂ ಕೂಡ ಎಲ್ಲರೂ ಕೂಡ ಶೇರ್ ಮಾಡಿ. ಸೊ ಆ ಇನ್ಫಾರ್ಮೇಷನ್ ಎಲ್ಲರೂ ಕೂಡ ಸರ್ಕ್ಯುಲೇಟ್ ಆಗಲಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನೋಡ್ತಾರೆ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.